ಮಧ್ಯಾಹ್ನದ ಶುಭ ನಮನಗಳನ್ನು ತಿಳಿಸ್ತಾ, ಇದುವರೆಗೂ ಎಲ್ಲ ಮುದ್ದು ವಿದ್ಯಾರ್ಥಿನಿಯರು ತುಂಬಾ ಚೆನ್ನಾಗಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಉತ್ತಮವಾಗಿ ಕಾರ್ಯಕ್ರಮ ನೆರವೇರಿತು. ಇಂತಹ ನಾವು ನೀವುಗಳೆಲ್ಲವೂ ಸೇರಿಕೊಂಡು ಉತ್ತಮವಾಗಿ ಸಂವಿಧಾನದ ಮೌಲ್ಯಗಳನ್ನು ಅರ್ಥಕೊಂಡಿದ್ದೀವಿ. ಸಂವಿಧಾನದ ಮೌಲ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ಪಾಲಿಸುವಂತಹ ಬುದ್ಧಿಜೀವಿಗಳಿಗೆ ಒಂದು ಕಿವಿ ಮಾತನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಸಂವಿಧಾನವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ಏನಾದ್ರೂ ನನ್ನ ಅರಿವಿಗೆ ಬಂದ್ರೆ ಅದನ್ನ ಸುಡುವ ಮೊದಲನೇ ವ್ಯಕ್ತಿ ಯಾರಾಗಿರ್ತಾನೆ ಅಂದ್ರೆ ನಾನಾಗಿರ್ತೀನಿ, ಅಂದ್ರೆ ಅಂಬೇಡ್ಕರ್ ಅವರ ಆಗಿರ್ತಾರ ಅಂತ ಹೇಳಿ ಅವರು ನಮಗೊಂದು ಕಿವಿ ಮಾತನ್ನ ಹೇಳ್ತಾರ. ಅಂಬೇಡ್ಕರ್ ಅವರ ಈ ಮಾತನ್ನ ನಡೆಸಿಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಉತ್ತಮವಾದಂತಹ ವಿಚಾರಗಳನ್ನ ಪಾಲಿಸ್ತೀರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ. ಜೊತೆಗೆ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ರೋಶ್ನಿ ಸಮಾಜ ಸೇವಾ ಸಂಸ್ಥೆಯ ನಿರ್ದೇಶಕಿ ಸಿಸ್ಟರ್ ಅನಿತಾ ಡಿಸೋಜಾ ಅವರು ಕೂಡ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಿಸ್ಟರ್ ಅನಿತಾ ಡಿಸೋಜಾ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಕೇಳ್ಕೊತೀನಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇವತ್ತಿನ ಕಾರ್ಯಕ್ರಮದ ತೀರ್ಪುದಾರರೇ, ಪ್ರಗತಿಪರ ಸಂಘಟನೆಯ ಚಿಂತಕರೇ ಹಾಗೂ ಮಕ್ಕಳೇ, ನಿಮ್ಮೆಲ್ಲರಿಗೂ ಹಸಿವಾಗ್ತಾ ಇದೆ, ಟೈಮ್ ಆಗಿದೆ. ಭಾಷಣ ಕೇಳಲಿಕ್ಕಂತೂ ತಾಳ್ಮೆ ಇಲ್ಲ ಅಂತ ನನಗೆ ಮೊದಲೇ ಗೊತ್ತು. ಯಾಕಂದ್ರೆ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಊಟ ಮಾಡಿ ನಿಮಗೆ ಉಪವಾಸ ಇಟ್ಟು ಭಾಷಣ ಮಾಡೋದು ಸೂಕ್ತ ಅಲ್ಲ. ಆದರೂ ಜಡ್ಜಸ್ ಸ್ಕೋರನ್ನು ಕೌಂಟ್ ಮಾಡೋ ತನಕ ಸೈಕಲ್ ಗ್ಯಾಪಲ್ಲಿ ನಿಮ್ಮ ಜೊತೆ ಎರಡೇ ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂತ ನಾನು ಇಲ್ಲಿದ್ದೀನಿ. ಒಪ್ಕೋತೀರಾ? ಮೊದಲನೇದಾಗಿ ಇವತ್ತು ನಮ್ಮ ಹಬ್ಬ, ಭಾರತೀಯರ ಹಬ್ಬ. ಅದರಲ್ಲೂ ವೇದಿಕೆಯ ಮೇಲೆ ಕೂತಿರೋ ನಮ್ಮೆಲ್ಲರಿಗೂ, ಪ್ರಗತಿಪರ ಚಿಂತಕರಿಗೂ, ದೇಶವನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಇವತ್ತು ಬಹಳ ದೊಡ್ಡ ಹಬ್ಬ. ಈ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ನಾನು ಕೋರ್ತಾ ಇದ್ದೇನೆ. ಎರಡನೇದಾಗಿ ಇವತ್ತಿನ ಪ್ರೈಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ನಾನು ಹಿಂದೆ ಕೂತಿದ್ದೆ, ನಿಮ್ಮೆಲ್ಲರ ಭಾಷಣಗಳನ್ನು ಕೇಳಿದ್ದೀನಿ. ನನ್ಗನ್ಸಿದ್ದು ಸಮಾನತೆ, ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ಸಿಗಬೇಕು ಅಂತ ನೀವೆಲ್ಲ ಮಾತನಾಡಿದ್ದೀರಾ. ಹಂಗಾಗಿ 8ನೇ ಕ್ಲಾಸಿಂದ ಡಿಗ್ರಿ ತನಕ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಎಲ್ರಿಗೂ ಒಂದೇ ಪ್ರೈಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಹಂಗಾಗಿ 10th 9th 8th 9th 10th ಇವರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಕೊಡ್ತಾ ಇದ್ದೀವಿ. UC ಮತ್ತು ಡಿಗ್ರಿಗೆ ಸಪ್ರೇಟ್ ಆಗಿ ನಾವು ಪ್ರೈಸ್ ಕೊಡ್ತಾ ಇದ್ದೀವಿ. ಓಕೆ ಇದೆಯಾ? ಯಾಕಂದ್ರೆ ಸಂವಿಧಾನ ಸಮರ್ಪಣೆ ದಿನಾಚರಣೆ ಅಂದ್ರೆ ಏನಾದ್ರು ಜಸ್ಟಿಸ್ ಆಗ್ಬೇಕಲ್ಲ ಅಲ್ವಾ? ಎರಡನೇದು. ಮೂರನೇದು, ಇವತ್ತು ಒಂದು ವಿಶೇಷ ದಿನ, ಚಾರಿತ್ರಿಕ ದಿನ. ಯಾಕಂದ್ರೆ ನಾವು ರೋಶ್ನಿ ಸಂಸ್ಥೆಯವರು ಎಲ್ಲೋ, ವೇದಿಕೆಯಲ್ಲಿ ಕೂತ್ಕೊಂಡವರು ಎಲ್ಲೋ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸ್ ಇಲ್ಲೆಲ್ಲ ಇದ್ದಾರೆ. ನೀವೆಲ್ಲೋ, ನೀವು ಹುಟ್ಟಿರೋದೆಲ್ಲೋ, ನೀವು ಕಲಿತಾ ಇರೋದೆಲ್ಲೋ, ನಿಮ್ಮ ಹಾಸ್ಟೆಲ್ಸ್ ಯಾವುದು, ಇದೆಲ್ಲವನ್ನ ಒಟ್ಟಿಗೆ ತಂದಂತಹ, ಒಟ್ಟಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇನ್ನು ಯಾವ ಪವಿತ್ರ ಗ್ರಂಥಗಳೆಲ್ಲ ಅದು ಮಾಡಿಕೊಟ್ಟಿರೋದು ಒಂದೇ ಒಂದು ಗ್ರಂಥ ಅಂದ್ರೆ ಅದು ಸಂವಿಧಾನ. ಒಬ್ಬರು ಹೇಳಿದ್ರು ಭಾಷಣ ಮಾಡಬೇಕಾದ್ರೆ, ಇವತ್ತು ಸೀರಿಯಸ್ ಡೇ, ಇದರಲ್ಲಿ ನಗೋದಿಲ್ಲ, ಆಟ ಆಡೋದಿಲ್ಲ, ಇದನ್ನು ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾದ ದಿನ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇವತ್ತಿನ ದಿನದ ಮಹತ್ವ ಹೆಂಗಿರ್ತದಂದ್ರೆ, ನಾವಿವತ್ತು ಭಾಷಣ ಮಾಡಿ ಮನೆಗೆ ಹೋಗಿ ನಾಳೆಯಿಂದ ಎಲ್ಲರೂ ಇಲ್ಲಿ ಚಪ್ಪಾಳೆ ಹೊಡೆದು ಭಾಷಣ ಮಾಡಿ ನಾಳೆ ಮನೆಗೆ ಹೋಗಿ ನಮ್ಮ ಜೀವನವನ್ನು ನಾವು ಜೀವಿಸಿದ್ರೆ ಅರ್ಥ ಇಲ್ಲ. ನಮಗೆ ಒಂದು ಆಸೆ ಇದೆ. ಸುಮಾರು ನಾವು ಈ ಸಲ ಎಲ್ಲ ಹಾಸ್ಟೆಲ್ಗಳಲ್ಲಿ ಈ ಸಂವಿಧಾನದ ಬಗ್ಗೆ ಭಾಷಣ ಸ್ಪರ್ಧೆ ಇಟ್ಟಿದ್ವಿ. ಕೆಲವೊಬ್ರು ನಡುಗ್ತಾ ಇದ್ರು, ಕೆಲವೊಬ್ಬರಿಗೆ ವರ್ಡ್ಸ್ ಬರ್ತಾ ಇರಲಿಲ್ಲ, ಕೆಲವೊಬ್ರು ಬಂದು ನಿಂತು ಏನೋ ಟ್ರೆಮರ್ಸ್ ಅಂತಾರಲ್ಲ, ನಡಗಿ ಒಂದೆರಡು ಸೆಂಟೆನ್ಸ್ ಮಾತಾಡಿ, ಕೆಲವೊಬ್ರು ಸುಮ್ಮನೆ ಬಂದು ಹೆಸರು ಹೇಳಿ ಓದೋರು ಇದ್ದಾರೆ. ಬೇಸರನೇ ಇಲ್ಲ, ನನಗೆ ತುಂಬ ಸಂತೋಷ. ಯಾಕಂದರೆ ನಿಮ್ಮಾಗೆ ನಾವು ಮಕ್ಕಳು ಇರಬೇಕಾದ್ರೆ ನಾವು ಕೂಡ ಇಷ್ಟೇ ನಡಗಿದ್ವಿ, ಹಿಂಗೇ ಇದ್ವಿ. ಇವತ್ತು ನಾವು ಏನೋ ಬೆಳೆದಿದ್ವಿ ಅಂದರೆ ಸಿಕ್ಕಿರುವ ಅವಕಾಶಗಳನ್ನು ಉಪಯೋಗಿಸಿ ನಾವು ಮೇಲೆ ಬಂದಿರೋದು. ಹಂಗಾಗಿ ನಿಮ್ಮ ಹಾಸ್ಟೆಲ್ಗಳಲ್ಲಿ
ಅಲ್ಲಿಂದ ಆಯ್ಕೆಯಾಗಿ ಬಂದವ್ರು ಇಲ್ಲಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರಾ. ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಬ್ಲ್ಯಾಕ್ಔಟ್ ಆಗಿದೆ, ಕೆಲವೊಬ್ಬರಿಗೆ ಟೆನ್ಷನ್ ಆಗಿದೆ. ಪರವಾಗಿಲ್ಲ, ಟೆನ್ಷನ್ ಆದ್ರೂ ಪರವಾಗಿಲ್ಲ, ಆದ್ರೆ ಇಲ್ಲಿ ಬಂದು ನೀವೆಲ್ಲರೂ ಭಾಗವಹಿಸಿದ್ದೀರಲ್ಲ, ಹಂಗಾಗಿ ನಿಮ್ಗೆ ನೀವೇ ಬೆನ್ನು ತಟ್ಕೊಳ್ಬೇಕು. ನಿಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತೇನೆ. ಇದು ಮೊದಲ ಅವಕಾಶ. ಮುಂದಿನ ದಿನ ಸಂವಿಧಾನ ಅಂತ ಹೇಳಿ ಏನಾದ್ರು ಬಂದಾಗ ಪಣ ತೊಟ್ಟು ನಿಂತು ಭಾಷಣ ಆಗಲಿ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ನೀವು ಗಟ್ಟಿಯಾಗಿ ಇರ್ತೀರಾ ಅನ್ನೋದು ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಇದನ್ನು ನೀವು ಮುಂದುವರಿಸ್ತೀರಾ ಅಂತ ಹೇಳಿದ್ರು. ಇವತ್ತು ಈ ದಿನ ನೀವು ಚೆನ್ನಾಗಿ ಕೂತ್ಕೊಂಡು ವೇದಿಕೆಯಲ್ಲಿದ್ದವ್ರಿಗೆ ಕೂತ್ಕೊಂಡು ನಾವು ವಿಡಿಯೋ ರೆಕಾರ್ಡ್ಸ್ ಮಾಡ್ಕೊಂಡು ಮಾತಾಡ್ಬೇಕಂದ್ರೆ ಸುಮಾರಾಗಿ 7 ಸಮಾಧಿಗಳ ಮೇಲೆ ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿದ್ದಾರೆ. ಗೊತ್ತಾ ಯಾರು ಅಂತ? ನಮ್ಮಲ್ಲಿ ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ ತೀರ್ಕೊಂಡ್ರೆ ನಾವು ಟೆನ್ಷನ್ ಮಾಡ್ಕೋತೀವಲ್ಲ, ಟೆನ್ಷನ್ ಮಾಡ್ಕೊಂಡು ಊಟ ಬಿಡ್ತೀವಿ, ಮುಂದೆ ಜೀವನನೇ ಗೊತ್ತಾಗಲ್ಲ ಅಂತ. ಅಂಬೇಡ್ಕರ್ ಅವರ 5 ಜನ ಮಕ್ಕಳು ಸತ್ತೋಗ್ತಾರೆ. 5 ಜನ ಮಕ್ಕಳು ಸತ್ತೋಗ್ತಾರೆ. ಹೆಂಗ್ ಗೊತ್ತಾ? ಊಟಕ್ಕಿಲ್ಲ, ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅಂತಾರೆ, ಅಪೌಷ್ಟಿಕತೆಯಿಂದ ಸತ್ತೋಗ್ತಾರೆ. ಸತ್ತೋದಾಗ ಒಬ್ಬ ಮಗ ಸತ್ತೋಗ್ತಾನೆ, ಗಂಗಾಧರ್ ಅಂತ. ನಿಮ್ಗೆ ಗೊತ್ತಿರ್ಬೇಕು ಇತಿಹಾಸ. ಗಂಗಾಧರ್ ಅಂತ ಸತ್ತೋಗ್ಬೇಕಾದ್ರೆ ರಮಾಬಾಯಿ ಏನ್ ಮಾಡ್ತಾರೆ ಅಂದ್ರೆ, ಅಂಬೇಡ್ಕರ್ಗೆ ಅವ್ರು ಲಂಡನ್ನಲ್ಲಿ ಇರ್ತಾರೆ, ಸ್ಟಡೀಸಿಗೆ ಹೋಗಿರ್ತಾರೆ. ಹೋದಾಗ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ, ಟೆಲಿಗ್ರಾಮೇ ಮಾಡೋದಿಲ್ಲ. ಯಾಕಂದ್ರೆ ಟೆಲಿಗ್ರಾಮ್ ಮಾಡಿಬಿಟ್ರೆ ಎಲ್ಲಿ ಅಂಬೇಡ್ಕರ್ ವಾಪಸ್ ಬಂದ್ರೆ ಸಾವಿರಾರು SC OBCಗಳು ದಾರಿ ಬೀಳ್ತಾರಂತ ಎದುರುಕೊಂಡು ಅವ್ರಿಗೆ ಒಂದು ಟೆಲಿಗ್ರಾಮ್ ಮಾಡದೆ